ಆ ಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೆ. ತೆಗೆದುಕೊಳ್ಳಿ ಪ್ರಸಾದವನ್ನ. ಆಯ್ತು ಗೀತಾ, ಇವತ್ತೇನು ಇಷ್ಟು ಸಂತೋಷದಿಂದ ಪೂಜೆ ಮಾಡ್ತಿರಲ್ಲ, ಏನಾದ್ರೂ ವಿಶೇಷನಾ? ಸಂತೋಷ ಅಲ್ಲದೆ ಮತ್ತಿನೇನ್ರಿ, ಇವತ್ತು ನಿಮ್ಮ ತಮ್ಮ ಕಾರ್ತಿಕ ಊರಿಗೆ ಬರ್ತಾ ಇದ್ದಾನೆ. ಅದಕ್ಕಾಗಿ ಮನೆನೆಲ್ಲ ಸ್ವಚ್ಛ ಮಾಡಿ ಕಸ ಗುಡಿಸಿ ದೇವ್ರ ಪೂಜೆ ಮಾಡ್ತಾ ಇದ್ದೆ. ಹೌದು ಗೀತಾ, ನಾನು ಮರೆತೇ ಹೋಗಿದ್ದೆ. ನನ್ನ ತಮ್ಮ ಎಲ್ಲ ವಿದ್ಯಾಭ್ಯಾಸ ಮುಗಿಸಿ ಊರಿಗೆ ಬರುತ್ತಿದ್ದಾನೆ. ಅವನ ನೌಕರಿಗಂತ ನಾವೇ ಓಡಾಡಬೇಕು. ಇನ್ನೊಬ್ಬ ತಮ್ಮ ನರಸಿಂಹ ಅಂತೂ ಎಲ್ಲ ವಿದ್ಯಾಭ್ಯಾಸ ಮುಗಿಸಿದರು ರಾತ್ರಿ ಹಗಲು ಹೊಲದಲ್ಲೇ ದುಡಿಯುತ್ತಿದ್ದಾನೆ. ನನಗಂತೂ ಅವನದೇ ಚಿಂತೆ ಆಗಿದೆ. ಅದಕ್ಕೆ ಚಿಂತೆ ಮಾಡ್ತೀರಿ? ಇವತ್ತಲ್ಲ ನಾಳೆ ಆ ಮಹಾಲಕ್ಷ್ಮಿ ತಾಯಿ ಕಂಡುಬಿಟ್ಟಿದ್ದೆ ಆದ್ರೆ ನನ್ನ ಮೈದುನಿಗೆ ಕೆಲಸ ಸಿಕ್ಕೇ ಸಿಗುತ್ತೆ. ಆ ನಂಬಿಕೆ ನನಗಿದ್ದೀರಿ. ಆ ಮಹಾಲಕ್ಷ್ಮಿ ತಾಯಿ ಆಶೀರ್ವಾದದಿಂದ ನನ್ನ ತಮ್ಮ ನರಸಿಂಹನಿಗೆ ನೌಕರಿ ಅಂತೊಂದಾದರೆ ಆ ತಾಯಿಗೆ ಉಡಿ ತುಂಬಿಸಿ ಜಾತ್ರೆ ಮಾಡೋಣ. ಗೀತಾ, ನನ್ನ ತಮ್ಮ ನರಸಿಂಹ ಕಾಂತ ಇಲ್ಲಲ್ಲ? ಇಲ್ಲ, ಬೆಳಗ್ಗೆನೆ ಹೊಲಕ್ಕೆ ಹೋಗಿ ಬರ್ತೀನಿ ಅತ್ತಿಗೆ ಅಂತ ಹೋಯ್ತು. ಊಟದ ಸಮಯವಾದ್ರೂ ಇನ್ನೂ ಮನೆಗೆ ಬಂದಿಲ್ಲ ನೋಡಿ. ಬರ್ಲಿ ಬಿಡಿ ಗೀತಾ, ಇವತ್ತೇನು ನಿನ್ನ ಮುಖದಲ್ಲಿ ಇಷ್ಟೊಂದು ಸಂತೋಷದ ಕಳೆ ಕಾಣ್ತಾ ಇದಲ್ಲ, ಏನಾದ್ರೂ ವಿಶೇಷನಾ? ವಿಶೇಷ ಏನ್ ಬಂತ್ರಿ? ಮತ್ತೆ ನೀವು ಏನು ನೀವು ನೀವು ಅಂತ ಇದೆಯಾ? ನಾನಲ್ರಿ, ನೀವು ನೀವು ಅಂತೆ. ಮತ್ತೆ ನೀವು ಇದ್ದೀರಲ್ಲ, ನೀವಿದ್ದೀರಲ್ಲ, ನೀವು ನಾನು ಬರ್ರಿ ಹೇಳ್ತೀನಿ. ಹೇಳು. ನೀವು ಅದೇ ತಂದೆ ಆಗ್ತಿದ್ದೀರಾ. ಹೌದಾ? ಎಂತ ಸಂತೋಷದ ವಿಷಯ ಹೇಳಿದೆ ಗೀತಾ, ಎಂತ ಸಂತೋಷದ ವಿಷಯ ಹೇಳಿದೆ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನಾನು ನಿನ್ನ ಬಾಯಿಗೆ ಸಕ್ಕರೆ ಹಾಕಬೇಕು. ಇದೇ ಸಂತೋಷದ ಖುಷಿಯಲ್ಲಿ ಹಾಡಬಾರದೆ ಒಂದು ಪ್ರೇಮ ಗೀತೆ ಏನು? ಕಪ್ಪ ಚುಕ್ಕಿ ಕಲ್ಲಕ ಹಚ್ಚ ಜನರ ದೃಷ್ಟಿ ಬೀಳತೈತಿ. ಕಪ್ಪ ಚುಕ್ಕಿ ಗಲ್ಲಕ ಜನರ ದೃಷ್ಟಿ ಬೀಳತೈತಿ. ಕಪ್ಪ ಚುಕ್ಕಿ ಗಲ್ಲಕ ಜನರ ದೃಷ್ಟಿ ಬೀಳತೈತಿ. ವರುಷ ನೋಡಿದಾಗ ನೀನು ಬಾಳ ಸಣ್ಣಾಗಿ, ಇವತ್ತು ನನ್ನ ಕಣ್ಣಿಗೆ ಬಿದ್ದಿ ಏನ ಚಂದ ನಿನ್ನ ಮೈ ಮಾತ ನೋಡಿ ಸಿಕ್ಕು ತಪ್ಪೈತಿ.
ಕಪ್ಪು ಚುಕ್ಕಿ ಗಲ್ಲದ ಜನರ ದೃಷ್ಟಿ ಬೀಳತೈತಿ ಕಪ್ಪು ಚುಕ್ಕಿ ಗಲ್ಲದ ಜನರ ದೃಷ್ಟಿ ಬೀಳತೈತಿ ರೂಪದಾಗ ಬಂದ ಬಣ್ಣ ಎಷ್ಟು ಚಂದ ಹೊಳೆಯತಿ ಸೂರ್ಯಗದ್ದ ನಿಲ್ಲವೇನ ನಿನ್ನ ಮಾರಿ ಬಡತೈತಿ ರೂಪದಾಗ ಬಂಗಾರ ಬಣ್ಣ ಎಷ್ಟು ಚಂದ ಹೊಳೆಯತಿ ಸೂರ್ಯಗದ್ದ ನಿಲ್ಲವೇನ ನಿನ್ನ ಮಾರಿ ಬಡತೈತಿ ನಿನ್ನ ಸೌಂದರ್ಯತೆಯನ್ನು ಉಲ್ಲಾಸರಿಸಾತಿ ನಿನ್ನ ಸೌಂದರ್ಯತೆಯನ್ನು ಉಲ್ಲಾಸರಿಸಾತಿ ಕಪ್ಪು ಚುಕ್ಕಿ ಗಲ್ಲದ ಜನರ ದೃಷ್ಟಿ ಬೀಳತೈತಿ ಕಪ್ಪು ಚುಕ್ಕಿ ಗಲ್ಲದ ಜನರ ದೃಷ್ಟಿ ಬೀಳತೈತಿ ಇದೇನಿದು ಇಂದು ಎಲ್ಲರೂ ಸಂತೋಷದಲ್ಲಿದ್ದಂತೆ ಕಾಣುತ್ತಿದೆಯಲ್ಲ? ಹೌದು ತಮ್ಮ, ಇಂದು ನಮ್ಮ ಕಾರ್ತಿಕ ಎಲ್ಲ ವಿದ್ಯಾಭ್ಯಾಸ ಮುಗಿಸಿಕೊಂಡು ಮನೆಗೆ ಬರುತ್ತಿದ್ದಾನೆ. ಅದಕ್ಕೇನಪ್ಪ ಈ ಸಂತೋಷ? ಹೌದು ಹೌದು, ನೆನೆಸುವಷ್ಟರಲ್ಲಿ ಬಂದೇ ಬಿಟ್ಟ ನನ್ನ ಮೈದುನ. ಅಣ್ಣ, ಅತ್ತಿಗೆ, ನನಗೆ ಆಶೀರ್ವಾದ ಮಾಡಿ. ಹೇಳಪ್ಪ ತಮ್ಮ ಕಾರ್ತಿಕ, ಮೇಲೆ ಕೇಳು. ಆ ತಾಯಿ ಮಾರಿಕಾಂಬೆ ಮತ್ತು ಶ್ರೀ ಸಂತೋಷವಲ್ಲನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರುತ್ತದೆ. ಮೈದುನ, ಈಗ ಈಗ ತಾನೇ ನನ್ನನ್ನು ನೆನೀತಾ ಇದ್ರಿ, ಅಷ್ಟೊಳಗಾಗಿ ಬಂದ್ಬಿಟ್ಟೆ. 100 ವರ್ಷ ಆಯುಸ್ಸು ನೋಡಿ. ಕಾರ್ತಿಕ, ಹೇಗಿದ್ದೀಯೋ? ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ ಅತ್ತಿಗೆ, ಚೆನ್ನಾಗಿದ್ದೇನೆ. ತಮ್ಮ, ನಿನ್ನ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ಮಾಡಿದಿ ತಾನೆ? ಚೆನ್ನಾಗೇ ಮಾಡಿದ್ದೀನಿ ಅಣ್ಣ. LLB ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದೇನೆ ಅಣ್ಣ. ಅತ್ತಿಗೆ, ನನ್ನ ತಮ್ಮ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ ಸಂತೋಷಕ್ಕೆ ಹಾಡಬಹುದಲ್ಲ ಒಂದು ಹಾಡನ? ಯಪ್ಪ, ನೀ ಕೇಳೋದು ಹೆಚ್ಚು, ನಾನು ಹಾಡೋದು ಹೆಚ್ಚು. ಹಾ, ಮರ್ತಿದ್ದೆ. ರೀ ಬರ್ರಿ, ಹೀಗೆ ಹೊಡೆದ್ರೆ ನನಗೇನು ಗೊತ್ತಾಗ್ತದೆ? ಮತ್ತೆ ಇವತ್ತು ನನ್ನ ಗೆಳತಿಯರು ಬರ್ತಿದ್ದಾರೆ. ಹೆಂಗಿದ್ರು ಇಬ್ರು ತಮ್ಮಂದಿರ್ದಾವೆ. ಯಾರು ಸಟ್ಟಾಕತ್ತ ಬೇಗ ಮದುವೆ ಮಾಡ್ಬಿಡೋಣ, ಏನಂತೀವಿ? ಆಯ್ತು ಗೀತಾ, ಕರೆದುಕೊಂಡು ಬಾ. ಕರ್ಕೊಂಡು ಬರೋದೇನು ಅಲ್ಲೇ ಇದಾರೆ? ಬಾ. ಏ ಬರ್ರವ್ವ, ಬರ್ರಿ. ಬರ್ತಾ ಇದ್ದಾಳೆ. ಏನ್ ಮಾಡ್ತಿದ್ದಾಳೆ? ಅಲ್ಲ, ನಾನು ಹೋಳಿಗೆ ಇಟ್ಟಿರೋದು ನನ್ನ ಮೈದನ ಬರ್ಲಿ ಅಂತ ಅವಳೆ ತಿನ್ನಕೂತ ಕುಂತ್ಬಿಟ್ಲೆ. ಅಲ್ಲ, ಆಮೇಲೆ ತಿನ್ನುವಂತೆ ಬಾ ಅಂತ ಹೇಳು.
ನಿನ್ ಹೆಸರು ಗೊತ್ತಿದ್ದಕ್ಕೆ ಕರ್ಬೋದು ರೀ. ಏ ನೋಡ ನಿನ್ರಿ ಏನ ನಿಮಿಷ ನನಗ ಲೈಸೆನ್ಸ್ ಸಿಕ್ಕತಿ. ನಾನು ಒಬ್ಬಕಿ ರೀ ಅಂತ ಕರಿಬೇಕು, ನೀ ಎಲ್ಲ ಕರಿಬಾರ್ದು. ನೀನು ಸಣ್ಣಕಿರಿ 2 ಪೀಸ್ ಅದಾವ, ಅಲ್ಲೊಂದು ಐತಿ. ಅಲ್ಲ ನಾವು ರಿಸರ್ವೇಶನ್ ಮಾಡಿಬಿಟ್ಟವ ಆಲ್ರೆಡಿ ಲೈಸೆನ್ಸ್ಗೆ. ಅದು ಹೊಡೆಯೋದಲ್ಲ, ಎಷ್ಟು ವರ್ಷ ಆತ ಅಂತೀನಿ. ಅವ್ರ ಲೈಸೆನ್ಸ್ ಮಾಡಿಸಿ ಎಷ್ಟು ವರ್ಷ ಆತ ಅಂತೀನಿ. ನಾನು ಕರ್ಕೊಂಡಿದ್ದೆ ಲೈಸೆನ್ಸ್ ಮಾಡಿ 2011 ಆಯ್ತು. 2 ಗಂಟೆ ಆಗಿರ್ಬೇಕು ಹೌದಲ್ಲ? ಪಕ್ಕಾ ಹೌದು ನೋಡ್ರಿ 2011 2011 ಇದೇ ಟೇಜ್ನ್ಯಾಗ. ಸರಿ ಸರಿ ಅಡಿಗೆ ಮಾಡಂತ ಹೇಳದ್ದಲ್ಲ, ಮಾಡಿಟ್ಟಿನ ಬಾ ಉಣ್ಣಂತ. ಮಾಡಿಟ್ಟಿಯವ, ಆದ್ರೆ ನನ್ನ ಮೈದಿನ ಪಾಸ್ ಆಗೋದ, ಅದಕ್ಕೋಸ್ಕರ ವಾಟ್ಸಪ್ನಾಗ ಕಳಿಸಿ ತಿನ್ಕ. ಈಗ ವಾಟ್ಸಪ್ನೇ ತಿನ್ಸಕ್ಕೆ ಕಟ್ಕೊಂಡ್ರ ಗಂಡನಿಗೆ ಏನ್ ಮೈದಾ ಅಂತ ಅಷ್ಟೊಂದು ಹೇಳ್ತಾ ಇದೆಯಲ್ಲ. ಕಮ್ ದಿಸ್ ಐಡಿಯಾ ಬಾರ ನಿಮ್ಮ ಗಾಡಿನಲ್ಲಿ ಸಪ್ಪುಂಟು ಮಾರಾಯ. ಅದೇನಾಗಿದೆ ಗೊತ್ತಾ, ನಿಮ್ಮವನ ಕೆಲಸ ಮಾಡಿ ಹೋಗ್ಯಾವ. ಹಾಕಲ್ಲ ಚಿಕ್ಕ ಬೆಳಿಗ್ಗೆ ಹಾಕ ನಿಮ್ಮವನ್ ಹಾಕ. ಗಾಳಿ ಕಲ್ತೀಯೋ ದನ ಕಲ್ತೀಯೋ? ಏ ಇಷ್ಟ ಮಟ್ಟ ಮೈದುನ ಅನ್ನಕತ್ತಿದ್ದಲ್ಲ, ಇದೇ ಕಲ್ಸಿರೋದೇನ? ಕಲ್ತು ಅಗ್ನಾಡಿ ಆಗ್ಬಿಟ್ಟನವ. ಈಗ ಬಿಡು ಮಾತ ಬಾ. ನೀ ಏನು ಕಲ್ತೀಯವ? ಅಡ್ನಾಡಿ ಅನ್ನಕತ್ತಿ.
ದೊರೆತೇನಿಲ್ಲ ನಿನಗೂ ನಾವೆಲ್ಲ ಬೇರೆಯ ದೊರೆತೇನಿಲ್ಲ ಗೀತಾ, ಇವರಿಬ್ಬರಿಗೆ ಊಟಕ್ಕೆ ಬಡಿಸು. ನನಗೆ ಸ್ವಲ್ಪ ಹೊರಗಡೆ ಕೆಲಸ ಐತೆ, ಹೋಗಿ ಬರುತ್ತೇನೆ. ಏನ್ ಮಾಡಲಿಕ್ಕೆ ಅಣ್ಣ ನೀನು ಬಾರಣ್ಣ, ಊಟ ಮಾಡಿಕೊಂಡು ಹೋಗುವಂತೆ. ಈಗ ನಾನು ನಿನಗೆ ವಾಟ್ಸಪ್ ಅಲ್ಲಿ ಹಾಕ್ತೀನಿ, ಅಲ್ಲೇ ಊಟ ಮಾಡು. ತಿರುಪತಿಗೆ ಲೆಡ್ಡಿಯ ಜಲ್ದಿ ಜಲ್ದಿ. ಅತ್ತಿಗೆ ಅಣ್ಣ ಅಂತೂ ಊಟ ಮಾಡದೆ ನಮ್ಮನ್ನ ಹಾಗೆ ಬಿಟ್ಟು ಹೋದ. ಮತ್ತೇನಪ್ಪ ದೋಸ್ತಿ, ಬೆಂಗಳೂರು ಸಿಟಿ ಹೆಂಗೈತಿ? ನಮ್ಗಂತ ಅದಕ್ಕೆ ಹುಡುಕಿಟ್ಟಿದ್ದೀಯಲ್ಲೋ, ಲಾಯರ್ ಆದ್ಮೇಲೆ ಮದುವೆ ಮಾಡಿ ಕರ್ಕೊಂಡ್ ಬರುವಂತೆ. ಹಾಗೇನಿಲ್ಲಣ್ಣ, ನೀನು ನಮಗೆ ಅದು ಅತ್ತಿಗೆ ಹುಡುಕಿರಬೇಕಲ್ಲ. ನಾನು ಹಾಗೇನಿಲ್ಲ. ಏನಪ್ಪ ಅದು 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 ಅಂತ ರಾಗ ಹಿಡಿತಾ ಇದ್ದೀರಲ್ಲ, ಅಲ್ಲ ಮತ್ತೇನಾದ್ರು ಹೊಟ್ಟೆಗಿಟ್ಟು ಏನಾದ್ರು ಹಸಿದ್ರೆ ಹೇಳಿ, ಮತ್ತೊಂದ್ಸಲ ಊಟಕ್ಕೆ ಬಡಿಸ್ತೀನಂತೆ. ಹಾಗೇನಿಲ್ಲ ಅತ್ತಿಗೆ, ನಾನೊಂದು ಹುಡುಗಿಯನ್ನ ಪ್ರೀತಿಸ್ತಾ ಇದ್ದೇನೆ. ಅಣ್ಣನಿಗೆ ನೀವೇ ಹೇಳ್ಬೇಕು. ಭಾರಿ ಬೆರಕೆ ಇದೆಯಾ? ಅಲ್ಲ, ಇಷ್ಟವರೆಗೂ ಭಾರಿ ಸಂಭಾವಿತ ಹಾಲು ಕುಡಿಯೋ ಕೂಸು ಅನ್ಕೊಂಡಿದ್ದೆ. ಇದು ಕೂಸಲ್ಲ, ಕೂಸಿನ ಕೂಡ ಕೂಸಿದು. ಏನಪ್ಪ ಇದನ್ನ ಒಮ್ಮಿಂದೊಮ್ಮೆಲೆ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿಯಲ್ಲೋ, ಅವಳ ಹೆಸರು ನೇತ್ರ ಅಂತ ಅತ್ತಿಗೆ. ನೇತ್ರ. ಇದನ್ನ ನಿಮ್ಮ ಮನೆ ಹೇಳ್ಬೇಕು. ಒಳಗದಳ? ಒಳಗೂ ಕರ್ಕೊಂಡ್ ಬಂದ್ಬಿಟ್ಯಾ? ನಾ ಇನ್ನು ಬದುಕಿನು, ನಾನ ಕರ್ಕೊಂಡ್ ಬರ್ತೇನಂತ. ಸ್ವಲ್ಪ ತಡ್ಕ, ಅಲ್ಲಿ ಮತ್ತೆ ನೀನ ಕರ್ಕೊಂಡ್ ಬರ್ಬೇಡ. ಆಯ್ತಪ್ಪ, ಆದಷ್ಟು ಬೇಗ ಈ ವಿಚಾರನ ನಿಮ್ಮ ಅಣ್ಣನ ಮುಂದೆ ಹೇಳಿ ನಿನಗೂ ಊದಿಸ್ತೀನಿ ಅಂತ ವಾಲ್ಗಾನ. ಅಣ್ಣ, ಹುಡುಗಿನ ಪ್ರೀತಿಸ್ತಾ ಇದೀಯಾ? ಅಬ್ಬಾ, ಇನ್ನೊಬ್ಬರ ಹತ್ತಿಗೆ ಕೈ ತುತ್ತು ತಿನ್ನುವ ಭಾಗ್ಯ ಸಿಕ್ಕಿತು ನನಗೆ. ಮತ್ ನೀ ಏನಾದ್ರು ನೋಡಿದ್ರೆ ಹೇಳು, ನಿಂದು ಮಾಡ್ಬಿಡ್ತು ಅಂತ. ಹಾಗೇನಿಲ್ಲ ಅತ್ತಿಗೆ. ಈಗೇನು ಹಬ್ಬದ ಅಡಿಗೆ ಅಲ್ಲ, ಹಬ್ಬದ ಅಡಿಗಿಂತ ಜಾಸ್ತಿನೇ ಊಟ ಮಾಡೋರಂತೆ. ಬರ್ರಿ ಇನ್ನೊಂದ್ಸಲ ಉಣ್ಣಂತ. ನೋಡ್ರಿ ಹೋಗೋಣ.